ದೇವೇಗೌಡರ ಗೌರವದ ಪ್ರಶ್ನೆ. ಈ ಜೀವ ಇರೋ ತನಕ ಇವತ್ತು ಕುಮಾರಣ್ಣರ ಆರೋಗ್ಯದ ಸಮಸ್ಯೆ ಇದೆ. ಸರ್ವೋಚ್ಚ ನಾಯಕರು ಕುಮಾರಣ್ಣವರ ಗೌರವದ ಪ್ರಶ್ನೆ. ಎಲ್ಲ ವರ್ಗದ ಜನರಿಗೆ ಶಕ್ತಿ ಕೊಟ್ಟಿದ್ದೇವೆ. ಇವತ್ತು ಕುಮಾರಣ್ಣರ ಆರೋಗ್ಯದ ಸಮಸ್ಯೆ ಇದೆ. 21ನೇ ತಾರೀಕು ಮತ್ತೊಮ್ಮೆ ಚಿಕಿತ್ಸೆಗೆ ಹೋಗ್ತಾ ಇದ್ದಾರೆ. ಈ ನಾಡಿನ 7 ಕೋಟಿ ಜನರ ಆಶೀರ್ವಾದ ಕುಮಾರಣ್ಣವ್ರಿಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಬಂಧುಗಳೇ, ಬಡವರ ಬಗ್ಗೆ ಈ ಜೀವ ಇರೋ ತನಕ ಬಡವರ ದೀನ ದಲಿತರ ರೈತರ ಸೇವೆಯನ್ನು ಬದ್ಧತೆಯಿಂದ ಮಾಡ್ತೀನಿ ಅಂತ ಇರ್ತಕ್ಕಂಥ ನಾಯಕರು HD ಕುಮಾರಸ್ವಾಮಿ ಅವರು ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹೇಳ್ತಿದ್ರು ಪಕ್ಕದಲ್ಲಿ ಕೂತ್ಕೊಂಡು 21 ಕೊಯ್ತಿದ್ದೀನಿ ಕಣೋ, ಏನು ತೊಂದರೆ ಇಲ್ಲ ಕಣೋ, ರೈತರ ಬಡವರ ಆಶೀರ್ವಾದ ಇದೆ, ಏನೋ 2-3 ದಿವಸದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳ್ತಿದ್ರು. ನಮಗೂ ಎಲ್ಲ ಒಂದು ಕಡೆ ದುಗುಡ. ಏಕೆಂದರೆ ನಮ್ಮ ಸರ್ವೋಚ್ಚ ನಾಯಕರು ಕುಮಾರಣ್ಣ ಅವರಿಗೆ ಭಗವಂತ ಆಸನಾಂಬೆ ಎಲ್ಲ ರೀತಿಯ ಆರೋಗ್ಯ ಮತ್ತು ಶಕ್ತಿಯನ್ನು ನೀಡಲಿ ಅಂತ ಈ ಸಭೆ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಂಧುಗಳೇ, ದಯಮಾಡಿ ನಾವೆಲ್ಲರೂ ಕೂಡ ದೇವೇಗೌಡರ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. 6 ದಶಕಗಳ ಕಾಲ ಈ ಜಿಲ್ಲೆಯನ್ನು ಪ್ರತಿನಿಧಿಸಿ ಈ ರಾಷ್ಟ್ರಕ್ಕೆ ಹಾಸನದ ಗೌರವವನ್ನು ಎತ್ತಿಡಿದಿದ್ದಾರೆ. ಇದು ದೇವೇಗೌಡರ ಗೌರವದ ಪ್ರಶ್ನೆ, ಕುಮಾರಣ್ಣವರ ಗೌರವದ ಪ್ರಶ್ನೆ, ಅದರಲ್ಲೂ ಕೂಡ ಹಾಸನ ಜಿಲ್ಲೆಯ ಮಹಾಜನತೆಯ ಗೌರವದ ಪ್ರಶ್ನೆ. 40,000 ಲೀಡನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ನೀಡಿತ್ತು. ಈ ಬರುವ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ JDS ಮತ್ತು BJPಯ ಮೈತ್ರಿಯೊಂದಿಗೆ ಅತಿ ಹೆಚ್ಚಿನ ಮತಗಳನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ದಾಖಲು ಮಾಡುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ವೇದಿಕೆ ಮೇಲೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ವರ್ಗದ ಜನರಿಗೆ ಶಕ್ತಿ ಕೊಟ್ಟಿದ್ದೇವೆ, ಎಲ್ಲ ಜನಾಂಗದವರಿಗೆ ಶಕ್ತಿಯನ್ನು ಕೊಟ್ಟಿದ್ದೇವೆ.